ಈಗ ನಾನು 30ನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಭಾನುವಾರ 30ನೇ ತಾರೀಕು. ಅವತ್ತು ಏನೇನು ವಿಶೇಷ ಇದೆ ಅಂತಂದ್ರೆ, ಅವತ್ತು ಸಹ ಪುಸ್ತಕಗಳ ಲೋಕಾರ್ಪಣೆ ಮುಂದುವರಿಯುತ್ತೆ. 2 ದಿವಸದಲ್ಲಿ ಒಟ್ಟು ನಂದು 24 ಪುಸ್ತಕಗಳ ಲೋಕಾರ್ಪಣೆ ಇದೆ ಅಂತ ಹೇಳಿದ್ದೀನಿ ನಾನು. ಅವತ್ತು ಸಹ ಪುಸ್ತಕಗಳ ಲೋಕಾರ್ಪಣೆ ಇದೆ. ಅದಕ್ಕಿಂತ ವಿಶೇಷವಾಗಿ ನಾನು ನನ್ನ ತಂದೆಯವರ ಶತಮಾನೋತ್ಸವದ ಸಂದರ್ಭದಲ್ಲಿ 2022 ಜನವರಿ 2ರಂದು ಕಲಾಮಂದಿರದ ಕಿರುರಂಗಮಂದಿರದಲ್ಲಿ ಏರ್ಪಡಿಸಿದಂತ ಕರ್ನಾಟಕ ನಾಟಕ ಅಕಾಡೆಮಿ ಜೊತೆ ನಮ್ಮ ಅಭಿರುಚಿ ಬಳಗದೊಂದಿಗೆ ನಾನು ಆಯೋಜಿಸಿದ್ದಂತ ತ್ರಿವಿಕ್ರಮನಾದ ವಾಮನನ್ ಅಂತ ಪುಸ್ತಕದ ಬಿಡುಗಡೆ ಜೊತೆಗೆ ನಾವು ಒಂದು ಸಾಕ್ಷ್ಯ ಚಿತ್ರ ಮಾಡಿದ್ವಿ. ಆ ಸಾಕ್ಷ್ಯ ಚಿತ್ರವನ್ನ ನನ್ನ ನಿರ್ದೇಶನ ನಿರ್ಮಾಣದಲ್ಲಿ ಮೈಸೂರಿನ ಡಿ ಮಧು ಅವರು ಮಾಡಿದ್ರು. ಈಗ ಡಿ ಮಧು ಅವರ ನಿರ್ದೇಶನ ನಿರ್ಮಾಣದಲ್ಲಿ ನನ್ನ ಬಗ್ಗೆ ಸಾಕ್ಷ್ಯ ಚಿತ್ರ ಆಗ್ತಾ ಇದೆ. ಆ ಸಾಕ್ಷ್ಯ ಚಿತ್ರ ಅವತ್ತು ಬಿಡುಗಡೆಯಾಗುತ್ತೆ. ಹಾಗೆ ನನ್ನ ಬಗ್ಗೆ ಒಂದು ವಿಷಯ ಹೇಳ್ಬೇಕು ಅಂದ್ರೆ, ಕರ್ನಾಟಕದಲ್ಲಿ ಎಲ್ಲಾ ಕಡೆ ನಾ ಕೆಲಸ ಮಾಡಿದ್ದೀನಿ. ಆಕಾಶವಾಣಿ ಕೆಲಸ ಮಾಡಿದ್ದೀನಿ, ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀನಿ, ಸಾಹಿತ್ಯ ಲೋಕದಲ್ಲಿ ಕೆಲಸ ಮಾಡಿದ್ದೀನಿ, ಕವಿಗೋಷ್ಠಿಗಳಲ್ಲಿ ಇದ್ದೀನಿ. ಆದರೆ ನನ್ನ ಬಗ್ಗೆ ಅಭಿನಂದನಾ ಗ್ರಂಥ ಮಾಡಬೇಕು ಅನ್ನೋ ಸಲಹೆ, ಸೂಚನೆ ಅಥವಾ ಉದ್ದೇಶ ಅಥವಾ ಪ್ರಯತ್ನ ಯಾರೂ ಮಾಡಲಿಲ್ಲ. ಇದು ಒಂದು ರೀತಿಲಿ ಬೇಸರ. ಎಲ್ಲ ಇಡೀ ಕಾರ್ಯಕ್ರಮ ನಾನೇ ಮಾಡ್ಕೊಳ್ಬೇಕಾ ಬೇಡ ಅಂತ ಅಭಿನಂದನಾ ಗ್ರಂಥ ಬಿಟ್ಟಿದ್ದೆ. ಆದ್ರೆ ನನ್ನ ಸೋದರಿ, ಸಾಹಿತ್ಯ ಸೋದರಿ ಭವ್ಯ ಅವರು ಏನಿದ್ದಾರೆ, ಅವರು ಹೊನ್ನಾಳಿಯಿಂದ ಅವರು ಭವ್ಯ ಸುಧಾಕರ್ ಅವರು ಆನ್ಲೈನ್ ಅಲ್ಲಿ ಪರಿಚಯ ಆದವರು. ಅವರು ಬಹಳ ದಿವಸದಿಂದ ಭಾರತಾಂಬೆ ಅನ್ನೋ ಒಂದು ಇದರಲ್ಲಿ ಅವರು ಒಂದು ಆನ್ಲೈನ್ ಕಾರ್ಯಕ್ರಮ ದಿನ ಮಾಡ್ತಾರೆ. ನಾನು ಆ ಕಾರ್ಯಕ್ರಮಗಳಲ್ಲಿ 3-4 ಸಲ ಉಪನ್ಯಾಸ ಮಾಡಿದೆ, ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದ್ದೆ. ಹೀಗಾಗಿ ಅವ್ರಿಗೆ ಪರಿಚಯ ಆಯ್ತು. ಯಾರು ಮಾಡದಿದ್ರು ನಾನೇ ನಿಮ್ಮ ಬಗ್ಗೆ ಅಭಿನಂದನಾ ಗ್ರಂಥ ಮಾಡ್ತೀನಿ ಅಂತ ಅವರ ಆಸಕ್ತಿ ವಹಿಸಿ ವಿವಿಧ ಜನರಿಂದ ಸಂಗ್ರಹಿಸಿ ಲೇಖನಗಳನ್ನ ಅವರು ಪ್ರಕಟ ಮಾಡ್ತಾ ಇದ್ದಾರೆ. ಅದು ಅಭಿನಂದನಾ ಪುಸ್ತಕ. ಅದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿದೆ, ಮೈಸೂರಿನಲ್ಲಿ ಸವಿಗನ್ನಡ ರಂಗನಾಥ್ ಅಂತಿದ್ದಾರೆ. ಅವರು ಸವಿಗನ್ನಡ ರಂಗನಾಥ್ ಅವರ ಮೂಲಕ ನಾನು ನನ್ನ ಬಗ್ಗೆ ಒಂದು ವಿಶೇಷವಾದಂತ ಒಂದು ಪತ್ರಿಕೆಯ ಪುರವಣಿ ಮಾಡ್ತಾ ಇದ್ದೀವಿ. ಅಂದ್ರೆ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಏನ್ ಮಾಡಿದೆ ಅನ್ನೋದು ನಾನು ಇರೋವಾಗಲೇ ಜನರಿಗೆ ಗೊತ್ತಾಗ್ಬೇಕು. ನಾನು ಹೋದ್ಮೇಲೆ ಅಂಥವ್ರಿದ್ರು ಇಂಥವ್ರಿದ್ರು ಅಂತ ಕೊಂಡಾಡೋದು ಬೇಡ. ನಾ ಕೇಳಕ್ಕಿರಲ್ಲ. ನನ್ನ ಎದುರಿಗೆ ಅವ್ರ ಅಭಿಪ್ರಾಯ ಹೇಳ್ಬೇಕು. ಹೊಗಳಬೇಕು ಅಂತಲ್ಲ, ನೀವು ಟೀಕಿಸಿ ವಿಮರ್ಶಾತ್ಮಕವಾಗಿ ಮಾತಾಡಿ. ಏನು ಅಂದ್ರೆ, ನನ್ನ ಹೆಂಡತಿ ಬೇಡ ಅಂದಿದ್ರು ನಾ ಮತ್ತೆ ಹೇಳ್ತೀನಿ, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಸಹ ನಾನು ನನ್ನ ಪಿಂಚಣಿ ಹಣದಿಂದಾನೇ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಹಳ ವಿನಯಪೂರ್ವಕ ಜನರಲ್ಲಿ ಅರಿಕೆ ಮಾಡ್ಕೊಳ್ತೀನಿ. ನಾ ಬಹಳ ಸಲ ವೇದಿಕೆ ಮೇಲೆ ಅರಿಕೆ ಮಾಡ್ಕೊಂಡಿದ್ದೀನಿ. ಎಲ್ರೂ ಸಹ ಸಾಹಿತ್ಯ ಕಾರ್ಯಕ್ರಮ ಸಂಘಟನೆ ಮಾಡಕ್ಕಾಗಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಸಂಘಟನೆ ಮಾಡಕ್ಕಾಗಲ್ಲ. ಅದಕ್ಕೆ ಜನ ಬೇಕು, ಅದಕ್ಕೆ ಹಣ ಬೇಕು, ಸಮಯ ಬೇಕು, ಶಕ್ತಿ ಬೇಕು, ಓಡಾಡಬೇಕು, ಸಂಪರ್ಕಿಸಬೇಕು. ನಾನು ಎಲ್ಲ ಕನ್ನಡ ನಾಡಿನ ಜನರಲ್ಲಿ, ವಿಶೇಷವಾಗಿ ಮೈಸೂರಿನ ಕಲಾಭಿಮಾನಿಗಳು, ಸಾಂಸ್ಕೃತಿಕ ಅಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ತಮ್ಮ NV ರಮೇಶ್ ಇಂಥ ಕಾರ್ಯಕ್ರಮಗಳನ್ನ ಮುಂದುವರಿಸಬೇಕಾದ್ರೆ ತಾವು ಅಭಿರುಚಿ ಬಳಗ NV ರಮೇಶ್ ಕಲಾ ಬಳಗದ ಅಥವಾ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಮೈಸೂರು ವಿಭಾಗದ ಸದಸ್ಯತ್ವ ಪಡ್ಕೊಂಡು ತಮ್ಮಿಂದ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮ ಏನು ಅಂತ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ನಮ್ಮ KR ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶ್ರೀವತ್ಸ ಅವರು ಅವತ್ತು ಉದ್ಘಾಟನೆ ಮಾಡ್ತಾ ಇದ್ರೆ 2ನೇ ದಿವಸದ ಕಾರ್ಯಕ್ರಮವನ್ನ. ಹಾಗೆ ಆ ಕಾರ್ಯಕ್ರಮದಲ್ಲಿ ಅನೇಕ ಕಾವ್ಯಗಳನ್ನು ಬರೆದಿರುವಂತ ನಮ್ಮ ಮೈಸೂರಿನ ಹೆಮ್ಮೆಯ ಸಾಹಿತಿಗಳಾದಂತ ಲತಾ ರಾಜಶೇಖರ್ ಅವರು ಈ ಸವಿಗನ್ನಡ ಪತ್ರಿಕೆಯ ವಿಶೇಷ ಸಂಚಿಕೆಯನ್ನ ಬಿಡುಗಡೆ ಮಾಡಲಿದ್ದಾರೆ. ಹಾಗೆ ಸಾಕ್ಷ್ಯ ಚಿತ್ರವನ್ನ ಬಿಡುಗಡೆ ಮಾಡ್ತಿರೋರು ಸಂಸ್ಕೃತಿ ಪೋಷಕರಾದಂತ ನನ್ನ ಮಿತ್ರರಾದಂತ ಡಾಕ್ಟರ್ ರಘುರಾಮ್ ವಾಜಪೇಯಿ ಅವರು. ಆ ಸಾಕ್ಷ್ಯ ಚಿತ್ರದ ಹೆಸರು ಜೀವನ ಪ್ರೀತಿಗೊಂದು ಸಾಕ್ಷಿ ಅಂತ ಹೇಳಿ. ಇದರ ನಿರ್ದೇಶನ ನಿರ್ಮಾಣ ಡಿ ಮಧು ಅವರು ಮಾಡ್ತಾ ಇದ್ದಾರೆ. ಹಾಗೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ಲಿಕ್ಕೆ ಬೇರೆ ಊರಿಂದ ನನ್ನ ಮಿತ್ರರು ಬರ್ತಾರೆ ಅಂತ ಹೇಳಿದೆ. ಹಾಸನದ ಒಂದು ಮಾಧ್ಯಮ ಮಿತ್ರರಾದಂಥವರು, ಸಂಪಾದಕರಾದಂಥವರು, ಹಾಸನ ಮಾಧ್ಯಮ ಅನ್ನುವಂಥ ಪತ್ರಿಕೆಯದ್ದು ಅವರು SAHA ರಘುನಂದನ್ ಅನ್ನೋರು ಅವರು ಬರ್ತಾ ಇದ್ದಾರೆ. ಮಡಿಕೆರೆ ಗೋಪಾಲ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೈಸೂರು ಜಿಲ್ಲಾ ಅಧ್ಯಕ್ಷರು ಉಪಸ್ಥಿತಿ ಇರ್ತಾರೆ. ಹಾಗೆ ಡಾಕ್ಟರ್ HS ರುದ್ರೇಶ್ ನಿವೃತ್ತ DHO ಅವರು ನನ್ನ ಮಿತ್ರರು, ಅವರು ಇರ್ತಾರೆ. ಆವತ್ತು ಮಧ್ಯಾಹ್ನ 12:30ಕ್ಕೆ ಅನೇಕ ಪುಸ್ತಕಗಳು ಬಿಡುಗಡೆ ಆಗುತ್ತೆ. ನಾನು ಭಾರತ ದೇಶದ 60% ನಾನು ನನ್ನ ಹೆಂಡತಿ ನೋಡಿ ಬಂದಿದ್ದೀವಿ ಅಂತ ಹೇಳಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ನನ್ನ ಹೆಂಡತಿ ಇರುವಾಗ ನಾವು ಯಾವೆಲ್ಲ ಜಾಗಗಳಿಗೆ ಪ್ರಯಾಣ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅನಿರೀಕ್ಷಿತವಾಗಿ ಅವಳು ಮೇ 13ರಂದು ನಾನು ಬಿಟ್ಟು ಹೊಟ್ಟೋದ್ಲು. 46 ವರ್ಷದ ದಾಂಪತ್ಯದ ನಂತರ ನಾನು 50ನೇ ವರ್ಷದ ದಾಂಪತ್ಯನ ಆಚರಿಸ್ಕೋಬೇಕು ಅಂತಿದ್ದೆ. 75ನೇ ವರ್ಷದಲ್ಲಿ ಅವಳು ಇದ್ರೆ ವೈಭವವಾಗಿ
ಆಚರಿಸ್ಕೋಬೇಕು ಅಂತಿದ್ದೆ. ಆದ್ರೆ ಅವಳು ನನ್ನ ಮನಸ್ಸಿನಲ್ಲಿದ್ದಾಳೆ, ಅರ್ಧನಾರೀಶ್ವರ ತತ್ವವನ್ನು ಪಾಲಿಸ್ತಿರೋದ್ರಿಂದ ನನ್ನ ಹೃದಯದಲ್ಲಿ ಅವಳಿದ್ದು ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ದೀನಿ. ಹೀಗಾಗಿ ಸ್ವದೇಶ ಯಾತ್ರೆಯ 60% ಭಾಗದ ಅನೇಕ ಪುಸ್ತಕಗಳನ್ನ ನಾನು ಬರೆದಿದ್ದೀನಿ. ಸಮಗ್ರ ಸ್ವದೇಶಿ ಭಾರತ ಯಾತ್ರೆಯ ಸಾಹಿತ್ಯದ ಬಗ್ಗೆ ನನ್ನ ಹೆಮ್ಮೆಯ ಭಾರತ ದೇಶ ಅನ್ನುವಂತ ಒಂದು ದೊಡ್ಡ ಪುಸ್ತಕ. ಅದರ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ನಿವೃತ್ತ ತಹಶೀಲ್ದಾರರು ಹಾಗೂ ಅಂಕಣಕಾರರಾದ ಡಾಕ್ಟರ್ ವಿ ರಂಗನಾಥ್ ಅವರು. ಆಮೇಲೆ ನಿಮ್ಗೆಲ್ಲ ಗೊತ್ತಿದೆ, ಶ್ರೀಮತಿ ಲಲಿತಾ ಹಾಸನ್ ಅವರು ಸಕಲೇಶಪುರದಿಂದ ಬಂದು ಮೈಸೂರಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ನಮ್ಮಲ್ಲಿ. ಅವರು ಮಲೆನಾಡ ಸಿರಿ ಅನ್ನುವಂತ ನನ್ನ ಪುಸ್ತಕ ಏನಿದೆ, ಕರ್ನಾಟಕದ ಅನೇಕ ಜಿಲ್ಲೆಗಳನ್ನು ಒಳಗೊಂಡಂತಹ ಮಲೆನಾಡಿನಲ್ಲಿ ನಾನು ಎಲ್ಲ ಭಾಗದಲ್ಲಿ ಕೆಲಸ ಮಾಡಿದ್ದೀನಿ. ಶಿವಮೊಗ್ಗ ಜಿಲ್ಲೆಯಲ್ಲಿದ್ದಾಗ ಶಿವಮೊಗ್ಗ, ಚಿಕ್ಕಮಗಳೂರು ಅಲ್ಲೆಲ್ಲ ಪ್ರಯತ್ನ ಮಾಡಿದ್ದೀನಿ. ನಾನು 6 ಕೇಂದ್ರಗಳಲ್ಲಿ ಕೆಲಸ ಮಾಡ್ತಿದ್ದೆ. ಗುಲ್ಬರ್ಗ 9 ವರ್ಷ ಇದ್ದೆ, ರಾಯಚೂರು 5 ವರ್ಷ, ಬಿಜಾಪುರ 5 ವರ್ಷ, ಮೈಸೂರಲ್ಲಿ 6.25 ವರ್ಷ, ಮತ್ತೆ ನಿವೃತ್ತಿಯ ಸಮಯದಲ್ಲಿ 8 ತಿಂಗಳು, ಅಲ್ಲದೆ ಭದ್ರಾವತಿಯಲ್ಲಿ 7 ವರ್ಷ, ಮಡಿಕೇರಿಯಲ್ಲಿ 3 ವರ್ಷ ಇದ್ದೆ. ಹೀಗಾಗಿ ಕರ್ನಾಟಕದ ಸುಮಾರು 20-22 ಜಿಲ್ಲೆಗಳಲ್ಲಿ ನಾನು ಸಂಚರಿಸಿದಾಗ, ಕೆಲಸ ಮಾಡಿದಾಗ, ನಂತರ ಅವುಗಳನ್ನೆಲ್ಲ ನೋಡಿದ ಆಧಾರದ ಮೇಲೆ ಬರೆದಿರೋ ಪುಸ್ತಕ ಮಲೆನಾಡ ಸಿರಿ ಅಂತ. ಈ ಬೃಹತ್ ಪುಸ್ತಕವನ್ನ ಲಲಿತಾ ಹಾಸನ್ ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಆರೋಗ್ಯದ ಬಗ್ಗೆ ನಾನು ಹೇಳಿದೆ, ಸಮಗ್ರ ಸಾಹಿತ್ಯ ಇದುವರೆಗೆ ನಾನು 26 ಪುಸ್ತಕ ಬರೆದಿದ್ದೀನಿ. ನಾನು ಡಾಕ್ಟರ್ ಆಗ್ಬೇಕು ಅಂತಿದ್ದೆ ಚಿಕ್ಕಂದಲ್ಲಿ ಅಂತ ಹೇಳಿದ್ದೀನಿ ಹಿಂದೆನೆ. ಡಾಕ್ಟರ್ ಆಗಕ್ಕಾಗ್ಲಿಲ್ಲ, ಡಿಸೆಕ್ಷನ್ ಇಷ್ಟ ಆಗದೆ. ಆದ್ರೆ ನಾನು NGO ದಲ್ಲಿ ಕೆಲಸ ಮಾಡಿದ್ದೆ, ಭಾರತೀಯ ಕುಟುಂಬ ಯೋಜನಾ ಸಂಘ ಧಾರವಾಡ ಶಾಖೆಯಲ್ಲಿ ಕುಟುಂಬ ಶಿಕ್ಷಣ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೆ. ಆ ಕುಟುಂಬ ಕಲ್ಯಾಣ ಶಿಕ್ಷಣ ಅಧಿಕಾರಿಯಾಗಿ ಕೆಲಸ ಮಾಡಿದ್ರಿಂದ 40 ಹಳ್ಳಿಗಳು ಧಾರವಾಡ ಜಿಲ್ಲೆಯಲ್ಲಿ, ಹುಬ್ಬಳ್ಳಿ, ಬೆಂಗಳೂರು, ಆ ಕೃಷಿ ಪ್ರದೇಶ, ಕೈಗಾರಿಕಾ ಪ್ರದೇಶ, ಶಿಕ್ಷಣ ಪ್ರದೇಶ ಎಲ್ಲ ಕಡೆ ಕೆಲಸ ಮಾಡಿದ್ದೆ. ಮಹಿಳಾ ತಂಡಗಳ ಜೊತೆ ಕೆಲಸ ಮಾಡಿದ್ದೆ. ಹೀಗಾಗಿ ನಾನು ಬರೆದಿರುವಂತಹ ಪುಸ್ತಕಗಳು 6 ಇಂಗ್ಲಿಷ್ನಲ್ಲಿದೆ, 16 ಕನ್ನಡದಲ್ಲಿದೆ. ಅದರ ಒಂದು 3ನೇ ಭಾಗ ಇದು ನೆಮ್ಮದಿಯ ನೆರಳಲ್ಲಿ ಅನ್ನುವಂಥದ್ದು. ಇದ್ರ ಬಗ್ಗೆ ಸುಮಾ ಪಂಚವಳ್ಳಿ ಅವರು ಪರಿಚಯ ಮಾಡಿಕೊಡ್ತಿದ್ದಾರೆ. ಇವರು ನನ್ನ ಸೋದರಿ, ಸದ್ವಿದ್ಯಾ ಆಂಗ್ಲ ಸಂಸ್ಕೃತ ಪಾಠಶಾಲೆಯ ಮುಖ್ಯೋಪಾಧ್ಯಾಯರು, ಅವರ ಕವಯಿತ್ರಿ, ಮತ್ತೆ ಅವ್ವ ಒಂದು ಏನು ಸಂಸ್ಥೆ ಇದೆ ಅದರ ಅಧ್ಯಕ್ಷರು. ಹಾಗೆ ನೋಡಿ, ನಾನು ಬಹಳ ಪ್ರಯಾಣ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಕಳೆದ ವರ್ಷ ಭೂತಾನ್ಗೆ ಹೋಗಿದ್ವಿ, ಅಲ್ಲಿ ಕನ್ನಡ ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಭಾಷಣ ಮಾಡಿದೆ. ನಾವು ಮಂಗಳೂರು ತಂಡದ ಜೊತೆ ಹೋಗಿದ್ವಿ, ನಾವು 40 ಜನ ಹೋಗಿದ್ವಿ ಕನ್ನಡಿಗರು. ಅಲ್ಲಿ ಹೋದಾಗ ಭುವನೇಶ್ವರದಿಂದ ಭೂತಾನ್ವರೆಗೆ ಪ್ರವಾಸ ಮಾಡಿದ್ವಿ. ಡಾರ್ಜಿಲಿಂಗ್ ಹೋಗಿದ್ವಿ, ಭೂತಾನ್ಗೆ ಹೋಗಿದ್ವಿ. ಭೂತಾನಕ್ಕೆ ನಾನು ಮೊದಲನೇ ಸಲ ಹೋಗಿದ್ದೀನಿ, ಆದ್ರೆ ಭುವನೇಶ್ವರ ಡಾರ್ಜಿಲಿಂಗ್ಗೆ ಇದು 3ನೇ ಸಲ. ಯಾಕಂದ್ರೆ ನಾನು ಆಕಾಶವಾಣಿಯಲ್ಲಿದ್ದಾಗ ವರ್ಕ್ಶಾಪ್, ಸಿಂಪೋಸಿಯಂ, ಸೆಮಿನಾರ್ ಅಂತ ಹೇಳಿ ನಮಗೆ ಕಳಿಸ್ತಾ ಇದ್ರು. ಭುವನೇಶ್ವರಕ್ಕೆ 3 ಸಲ ಹೋದಾಗ ಅಲ್ಲೆಲ್ಲ ಪ್ರವಾಸ ಮಾಡಿದ್ದೆ, ಭೂತಾನ್ ನೋಡಿರ್ಲಿಲ್ಲ. ಆ ಬಗ್ಗೆ ಪುಸ್ತಕ ಬರೆದಿದ್ದೀನಿ. ನಾನು ಎಲ್ಲೆಲ್ಲಿ ಪ್ರವಾಸ ಹೋಗ್ತೀನಿ ಎಲ್ಲ ದಾಖಲೆಗಳು, ಫೋಟೋಗಳನ್ನ ತಂದು ಆಧರಿಸಿ ಬರೀತೀನಿ. ಅದು ಭುವನೇಶ್ವರದಿಂದ ಭೂತಾನ್ವರೆಗೆ ಅಂತ ಪುಸ್ತಕ ಮಾಡಿದ್ದೀನಿ. ಇದ್ರ ಬಗ್ಗೆ ಮಾತಾಡ್ತಾರೆ ಮೈಸೂರಿನ ಸಾಹಿತಿ ಶ್ರೀಮತಿ ರೂಪಶ್ರೀ NR ಅವರು. ಇದಾದ ನಂತರ ನಕ್ಕು ಬಿಡಿ ಆಲೋಚಿಸಿ ಅನ್ನೋಂತ ಒಂದು ಬೃಹತ್ ಗ್ರಂಥ. ಇದು ನನ್ನ ಹಾಸ್ಯ ನಾಟಕಗಳು, ಹಾಸ್ಯ ಲೇಖನಗಳು ಇವುಗಳನ್ನ ಒಳಗೊಂಡಂತ ಒಂದು ಹಾಸ್ಯ ಕೃತಿ. ಇದ್ರ ಬಗ್ಗೆ ನಮ್ಮ ಲೇಖಕಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಸಾಹಿತ್ಯ ಸೋದರಿ ಲತಾ ಮೋಹನ್ ಅವರು ಮಾತಾಡ್ತಾ ಇದ್ದಾರೆ. ಹಾಗೆ ತಾವೆಲ್ಲ ಡಾಕ್ಟರ್ HA ಪಾರ್ಶ್ವನಾಥ್ ಅವ್ರ ಬಗ್ಗೆ ಗೊತ್ತಿರಬೇಕು. ಅವರು ಮೈಸೂರಿನಲ್ಲೂ ಸಹ ಅವರು ಮೆಡಿಕಲ್ ಕಾಲೇಜ್ನಲ್ಲಿದ್ರು, ಬೆಂಗಳೂರಿನಲ್ಲಿದ್ದಾರೆ, ನಿವೃತ್ತ ಪ್ರೊಫೆಸರ್, ಚಲನಚಿತ್ರ, ರಂಗಭೂಮಿ ಎಲ್ಲದರ ಬಗ್ಗೆ ತಜ್ಞರವರು. ಡಾಕ್ಟರ್ HA ಪಾರ್ಶ್ವನಾಥ್, ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ನನ್ನ ಅನೇಕ ಆರೋಗ್ಯ ಶಿಕ್ಷಣ ಪುಸ್ತಕಗಳಿಗೆ ಮುನ್ನುಡಿ ಬರೆದಿದ್ದಾರೆ. ಇವರಂತೂ ನಮ್ಮ ಪಾರ್ಶ್ವನಾಥ್ ಅವರಂತೂ ಒಂದು ದೊಡ್ಡ ಲೇಖನವನ್ನೇ ನನ್ನ ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಹೀಗಾಗಿ ಅವರು ಸಹ ಡಾಕ್ಟರ್ ಅಲ್ಲ ಆಕ್ಟರ್ನ ಬಗೆಗಿರುವಂತ ಆರೋಗ್ಯ ಶಿಕ್ಷಣ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನು ಕಾಳಿಹುಂಡಿ ಶಿವಕುಮಾರ್ ಅವರು ನಿಮಗೆ ಗೊತ್ತಿದೆ, ಆಕಾಶವಾಣಿಯ ಪ್ರಮುಖ ಶ್ರೋತೃ ಅವರು. ಅವರು ಪತ್ರಿಕೆಗಳ ದಾಖಲೆಗಳನ್ನು ಇಟ್ಟಿದ್ದಾರೆ, ಆಕಾಶವಾಣಿಯ ಬಗ್ಗೆ ಕಾರ್ಯಕ್ರಮಗಳ ದಾಖಲೆಗಳನ್ನು ಇಟ್ಟಿದ್ದಾರೆ. ಅವರು ನನ್ನ ಮಿತ್ರರು. ಅವರು ಬಾನುಲಿ ರಂಗಭೂಮಿಗಳ ಬಗ್ಗೆ ನಾನು ಪುಸ್ತಕ ಏನು ಪ್ರಕಟಿಸಿದ್ದೀನಿ, ನಾನು ಯಾರು ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡ್ಲಿದ್ದಾರೆ. ಇನ್ನು ಈ ಭವ್ಯ ಸುಧಾಕರ್ ಹೇಳಿದ್ನಲ್ಲ, ಹೊನ್ನಾಳಿಯಿಂದ ಬರ್ತಾ ಇದ್ದಾರೆ ಅಂತ, ಅವರು ಸ್ಟೇಜ್ ಹತ್ತೋಣ ನಾಟಕ ಮಾಡೋಣ ಅನ್ನೋಂಥ ಮಕ್ಕಳ ನಾಟಕದ ಒಂದು ಭಾಗವನ್ನ ಪರಿಚಯ ಮಾಡಿಕೊಡ್ಲಿದ್ದಾರೆ. ಇದು 2 ಗಂಟೆ ತನಕ ಆಗುತ್ತೆ. 2 ಗಂಟೆಗೆ ಭೋಜನ ವಿರಾಮದ ನಂತರ 2:30ಗೆ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗಾಗಲೇ ನಾ ಹೇಳಿರೋ ಹಾಗೆ ಅಲ್ಲಿ ಅರ್ಜುನ್ ಹುಣಸೂರ್ ಅವರು ಬಂದು ಮಾತಾಡ್ತಾರೆ.
ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಬಾಲ್ಯದ ಗೆಳತಿ, ನನ್ನ ಸೋದರಿ ಡಾಕ್ಟರ್ KS ಅಶ್ವಥ್ ಅವರು ಏನಿದ್ದಾರೆ, ಚಲನಚಿತ್ರದ ಮಹಾನ್ ಕಲಾವಿದರು. ಅವರು ನಮ್ಮ ತಂದೆಯ ಶಿಷ್ಯರು ಅಂತ ಹೇಳ್ಕೊಳ್ಳಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತೀನಿ. ಎಲ್ಲೋ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವ್ರನ್ನ ಕರ್ಕೊಂಡ್ಬಂದು ರೇಡಿಯೋ ನಾಟಕ ಮಾಡಿಸಿ, ರಂಗನಾಟಕ ಮಾಡಿಸಿ, ಅವರಿಗೆ ಪೂರ್ತಿ ಮಾರ್ಗದರ್ಶನ ಕೊಟ್ಟು ಅವರು ಚಲನಚಿತ್ರ ಕ್ಷೇತ್ರದಲ್ಲಿ, ರಂಗಭೂಮಿಯ ಕ್ಷೇತ್ರದಲ್ಲಿ ಕಲಾ ನಕ್ಷತ್ರವಾಗ ಮಾಡಿದವರು ನಮ್ಮ ತಂದೆ NS ಸ್ವಾಮಿ. ಅವರ ಮಗಳು ವಿಜಯಮೂರ್ತಿ ವಿದುಷಿ, ಆಕೆ ನೃತ್ಯ ಕಲಾವಿದೆ. ನರ್ತನ ಶಾಲಾ ಅಂತ ಒಂದು ಟ್ರೂಪ್ ಇಟ್ಕೊಂಡು ಸಾವಿರಾರು ಜನ ಶಿಷ್ಯರಿದ್ದಾರೆ. ದೇಶ ವಿದೇಶಗಳಲ್ಲಿ ದೇವಸ್ಥಾನಗಳಲ್ಲೆಲ್ಲ ಅವರು ನೃತ್ಯ ಮಾಡ್ತಾರೆ. ನನಗೋಸ್ಕರ ಅವರು ಬಂದು ನೃತ್ಯ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಅವರ ಜೊತೆ ಅವರ ಶಿಷ್ಯ ವಿದ್ವಾನ್ ಪ್ರಹ್ಲಾದ್ ಭಟ್ ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ. ಇಷ್ಟೆಲ್ಲ ನಮ್ಮ ಅಭಿರುಚಿ ಬಳಗ, ಆಸಕ್ತಿ ಪ್ರಕಾಶನ, ವೈದ್ಯಲೋಕ, ಹೆಲ್ತ್ ವಿಷನ್, ಮೀಡಿಯಾ ಐಕಾನ್ ಇವುಗಳ ಒಂದು ವೇದಿಕೆಯಲ್ಲಿ ಮಾಡ್ತಾ ಇರುವಂತಹ ಕಾರ್ಯಕ್ರಮದಲ್ಲಿ ನಾವು ಕೊನೆಯ ಘಟ್ಟದಲ್ಲಿ ಹುಬ್ಬಳ್ಳಿಯ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಮೈಸೂರು ವಿಭಾಗದಿಂದ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ ಹಾಸನದ ಸಾಹಿತಿ. ಅವರು ಚಿಕ್ಕ ಚಿಕ್ಕ ಕವಿತೆಗಳನ್ನ ಚುಟುಕುಗಳ ತರ ಬರೆಯೋದ್ರಲ್ಲಿ ಫೇಮಸ್. ಅವರು ನನ್ನ ಮಿತ್ರರಾದ ಕುಮಾರ್ ಚಲವಾದಿ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಇವರು ಹಾವೇರಿಯಿಂದ ಬರ್ತಾ ಇದ್ದಾರೆ. ಹಾವೇರಿಯ ಜಿಲ್ಲಾ ಘಟಕದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಲ್ಲಿ ಇದ್ದಾರೆ ಶೇಖರ ಗೌಡ ಅಂತ. ಶರಣ ಸಾಹಿತ್ಯದ ಬಗ್ಗೆ ಅವರು ಎಕ್ಸ್ಪರ್ಟು. ಅವರು ಇಲ್ಲಿ ಏನಿದೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮತ್ತೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತದ ಒಂದು ಸಂಚಾಲಕರಾದಂತ ಕೃಷ್ಣಮೂರ್ತಿ ಕುಲಕರ್ಣಿ ಅವರು ನನ್ನ ಮಿತ್ರರು ಹುಬ್ಬಳ್ಳಿಯಿಂದ ಬರ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಮೈಸೂರಿನಲ್ಲಿರುವಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಾದಂತ M ಚಂದ್ರಶೇಖರ್ ಅವರು, ಎಲ್ಲ ಕಡೆ ಅವರು ಜನರಿಗೆ ಪ್ರಾಸ್ತಾವಿಕ ಮಾತಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಅವರು ಹಿಂದಿನ ಕನ್ನಡ ಸಾಹಿತ್ಯದಲ್ಲಿ ಶರಣ ಸಾಹಿತ್ಯದ ಮಹತ್ವ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗೂ ನಾನು ರಾಯಚೂರು ಆಕಾಶವಾಣಿಯಲ್ಲಿ ಇದ್ದಾಗ 26 ಜನ ಶರಣರು, 26 ಜನ ದಾಸರ ಬಗ್ಗೆ ಶರಣವಾಹಿನಿ ದಾಸಾಂಜಲಿ ಎನ್ನುವಂತ ಡ್ರಾಮ್ಯಾಟೈಸ್ ರೂಪಕಗಳನ್ನ ರೇಡಿಯೋದಲ್ಲಿ ಪ್ರಸಾರ ಮಾಡಿದ್ದೆ. ಏನೂ ಹಣ ಇಲ್ದಿದ್ರು ಸಹ, ಏನೂ ಸೌಲಭ್ಯ ಇಲ್ದಿದ್ರು ಸಹ, ಜನ ಸೌಲಭ್ಯ ಇಲ್ದಿದ್ರು ಸಹ ಹೊಸದಾಗಿ ಬರೀತಿರುವಂತ 26 ಸಾಹಿತ್ಯಗಳನ್ನ, ಒಟ್ಟು 52 ಸಾಹಿತ್ಯಗಳಿಗೆ ತರಬೇತಿ ಕೊಟ್ಟು 1 ತಿಂಗಳು ಅವರು ಬರೆದುಕೊಟ್ಟ ಭಾಷಣದ ರೂಪದಲ್ಲಿದ್ದ ಸ್ಕ್ರಿಪ್ಟ್ಗಳನ್ನ ನಾನು ಅವನ್ನ ನಾಟಕ ರೂಪದಲ್ಲಿ ಪರಿವರ್ತಿಸಿ, ಆ ರೇಡಿಯೋ ಆಕ್ಟಿಂಗೇ ಗೊತ್ತಿರ್ಲಿಲ್ಲ, ಅದ್ರ ಬಗ್ಗೆ ಬರೆಸಿ ಅವರಿಂದಾನೇ ಅಭಿನಯಿಸಿ ಆ ಕೀರ್ತನೆಗಳನ್ನ ಹಾಡಿಸಿ, ದಾಸರ ಕೀರ್ತನೆಗಳು, ಆಮೇಲೆ ಶರಣರ ವಚನಗಳನ್ನೆಲ್ಲ ಹಾಡಿಸಿ ಕಾರ್ಯಕ್ರಮ ಮಾಡಿದ್ದೆ. ಹೀಗಾಗಿ ನನ್ನ ಮೆಚ್ಚಿನ ವಿಷಯ ಅದು ನಿತ್ಯ ಜೀವನದಲ್ಲಿ ನಾವು ದಾಸ ಸಾಹಿತ್ಯ, ಶರಣ ಸಾಹಿತ್ಯವನ್ನ ಹೇಗೆ ಅಳವಡಿಸ್ಕೋಬೇಕು, ಏನ್ ಸಿಗುತ್ತೆ ಅಂತೇಳಿ ನಾನು ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತು ಅದಲ್ಲದೆ ಗಂಗಯ್ಯ ಕುಲಕರ್ಣಿ ಅನ್ನೋರು ಅಗ್ರಿಕಲ್ಚರ್ ಫೀಲ್ಡ್ ನಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಅವರು ಈ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ನಲ್ಲಿ ಇದ್ದಾರೆ. ಅವರು ಕೃಷಿಯ ಬಗ್ಗೆ ಕಿರು ಉಪನ್ಯಾಸವನ್ನ ಕೊಡ್ತಾ ಇದ್ದಾರೆ. ಅದಾದ ಮೇಲೆ ಈ ಸಂದರ್ಭದಲ್ಲಿ ಚುಟುಕು ಕವಿಗೋಷ್ಠಿ ನಡೆಯುತ್ತೆ. ಮೊದಲನೇ ದಿವಸ ಕವಿಗೋಷ್ಠಿ ನಡೀತಾ ಇದೆ. ನೋಂದಾಯಿತ ಕವಿಗಳು ಮತ್ತೆ ಬೇರೆ ಊರಿನಿಂದ ಈಗಾಗಲೇ ನಮ್ಮ ಹೆಸರು ಕೊಟ್ಟರು ಅಂತ ಕವಿಗಳು ಬರ್ತಾ ಇದ್ದಾರೆ. ನಾನು ಮೈಸೂರಿನ ಬಹಳವಾದಂತ ಕವಿಗಳಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮ ಬಹಳ ಟೈಟ್ ಆಗಿದೆ. 1 ತಿಂಗಳಿಂದ ಸಿದ್ಧತೆ ಮಾಡಿ ನಿಗದಿಪಡಿಸಿದಂತ ವ್ಯಕ್ತಿಗಳಿಗೆ, ಆಗಮಿಸಿದಂತ ಅತಿಥಿಗಳಿಗೆ ನಾವು ಅವಕಾಶ ಕೊಡಬೇಕಾಗಿದೆ. ಬೇರೆಯವರು ಅಕಸ್ಮಾತ್ ಕೊನೆಗಳಿಗೆ ಬಂದರೆ, ಸಮಯ ಉಳಿದ್ರೆ ಖಂಡಿತ ಅವ್ರಿಗೆ ಅವಕಾಶ ಕೊಡ್ತೀನಿ. ನಾವು ಪ್ರತಿ ತಿಂಗಳು ಮಾಡೋ ಕಾರ್ಯಕ್ರಮಗಳಲ್ಲಿ ನೂತನ ಕವಿಗಳು, ನೂತನ ಸಾಹಿತಿಗಳು, ಅವರ ಪುಸ್ತಕ ಪ್ರಕಟಣೆ, ಅವ್ರ ಪುಸ್ತಕ ಪರಿಚಯ ಎಲ್ಲ ಮಾಡ್ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೀನಿ, ನಮ್ಮ 3-4 ಸಂಸ್ಥೆಗಳಿಗೆ ದಯವಿಟ್ಟು ಮೆಂಬರ್ಶಿಪ್ ತಗೊಳ್ಳಿ, ಸದಸ್ಯರಾಗಿ ಬನ್ನಿ. ರೇಡಿಯೋ ನಾಟಕ ಹೇಗ್ ಮಾಡ್ಬೇಕು, ರಂಗ ನಾಟಕ ಹೇಗ್ ಮಾಡ್ಬೇಕು, ಸಾಹಿತ್ಯ ರಚನೆ ಹೇಗ್ ಮಾಡ್ಬೇಕು, ಪುಸ್ತಕಗಳ ಪ್ರಕಟಣೆ ಹೇಗ್ ಮಾಡ್ಬೇಕು, ಶೋ ಹೇಗ್ ಮಾಡ್ಬೇಕು, ವೇದಿಕೆ ಕಾರ್ಯಕ್ರಮ ಅಲ್ಲದೆ ಮನೆ ಮನೆ ಕವಿಗೋಷ್ಠಿ ಕಾರ್ಯಕ್ರಮನ ಕಡಿಮೆ ಖರ್ಚಿನಲ್ಲಿ ಹೇಗ್ ಮಾಡ್ಬೋದು, ಗೆಳೆಯರು, ಸ್ನೇಹಿತರು, ಕುಟುಂಬದ ಸದಸ್ಯರು ಮನರಂಜನೆಯನ್ನ ಅವರ ಮನೆಯಲ್ಲೇ ಪಡಿಬಹುದು ಮಿತ್ರರೊಂದಿಗೆ ಅಂತ ಹೇಳ್ತಾ, ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ಬೆಂಬಲ ಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಜೊತೆಗೆ ಕೊನೆಗೆ ಒಬ್ರು ಹೆಸರನ್ನ ಬಿಟ್ಬಿಟ್ಟಿದ್ದೀನಿ ನಾನು. ಅವರು ಏನು ಅಂದ್ರೆ, ಅವರು ಶ್ರೀಕಾಂತ್ ಅಂತ ಹೇಳಿ, KA ಶ್ರೀಕಾಂತ್ ಅಂತ ಹೇಳಿ, ಅವರು ನಮಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರುವಂತ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು. ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸೋದ್ರ ಜೊತೆಗೆ ವಂದನಾ ರಮೇಶ್ ಅವರು ಸಹ ಕಾರ್ಯಕ್ರಮದ ಚುಟುಕು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸುತ್ತಾ ಇದ್ದಾರೆ. ಹೀಗಾಗಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬರಬೇಕು, ಭಾಗವಹಿಸಬೇಕು ಅಂತ ಹೇಳಿ
ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಎಷ್ಟು ಜನ ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಅಕಸ್ಮಾತ್ ಬಂದಾಗ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಅಡಚಣೆ ಆದ್ರೆ ದಯವಿಟ್ಟು ಈ ಕನ್ನಡದ ಕಿಂಕರ್ನ ಈ ಪ್ರಯತ್ನಕ್ಕೆ ತಾವು ಸಹಕರಿಸಬೇಕೇ ಹೊರತು ಅನ್ಯಥಾ ಭಾವಿಸಬಾರದು, ನನ್ನ ಮೇಲೆ ದೋಷಾರೋಪಣೆ ಮಾಡಬೇಡಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮಸ್ಕಾರ. ನೋಡಿ, ನನ್ನ ಇಡೀ ಮನೆ ಪುಸ್ತಕಗಳ ಲೈಬ್ರರಿ ಇದೆ. ಒಂದೊಂದು ಸರ್ಕಾರಿ ಶಾಖೆ ಲೈಬ್ರರಿ ಶಾಖೆ ಇರುತ್ತಲ್ಲ ತಾಲೂಕಾ ಪ್ಲೇಸ್ ಅಲ್ಲಿ ಅಥವಾ ನಗರ ಪ್ರದೇಶದಲ್ಲಿ, ಆ ಒಂದೊಂದು ಲೈಬ್ರರಿಯಲ್ಲಿ ಇರುವಷ್ಟು ಪುಸ್ತಕಗಳು ಬಹುಶಃ ನನ್ನಲ್ಲಿದೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳ್ಕೊತೀನಿ. ನೋಡಿ, ನಾನು ಬರೆದು ಪ್ರಕಟಿಸಿರುವಂತ ನನ್ನ ಹೆಮ್ಮೆಯ ಪುಸ್ತಕಗಳು 24 ಪುಸ್ತಕಗಳು ಇಲ್ಲಿದೆ ನೋಡಿ. ಇದು 24 ಪುಸ್ತಕಗಳೆಲ್ಲ ಬಿಡುಗಡೆ ಮಾಡೋದು. ತೋರಿಸ್ತೀನಿ ಸರ್, ಆ ಬುಕ್ಸ್ ತೋರಿಸ್ತೀನಿ. ಇಲ್ಲಿ ಬಂದ್ಬಿಡಿ ಸರ್, ಟೋಟಲ್ ಬುಕ್ಸ್ ತಗೊಂಡ್ಬಿಡಿ ಮೊದಲು, ಆಮೇಲೆ ಒಂದೊಂದೇ ತೋರಿಸ್ತೀನಿ ನೋಡಿ. ರಮೇಶ್ ಅವರ ಸಮಗ್ರ ಆರೋಗ್ಯ ಶಿಕ್ಷಣ ಸಾಹಿತ್ಯ, ರಹಸ್ಯ ಪುಟಗಳು, ಹತ್ತುಬಡಿ ಯೋಚಿಸಿ, ಮಲೆನಾಡ ಸಿರಿ, ಭುವನೇಶ್ವರದಿಂದ ಭೂತಾನ್ವರೆಗೆ 20 ಪುಸ್ತಕ ಬರೆದಿದ್ದ ಬಿಡುಗಡೆ ಮಾಡ್ತಾರೆ ಈಗ. ಹೌದು, ಪ್ರಕೃತಿಯೇ ನಮಃ. ಬರೀಕೆ ಟೈಮ್ ಹೇಗೆ ಆಗ್ತಾರೆ ನಮ್ಗೆ, ಹೆಂಗ್ ಬರ್ತದೆ ಸರ್ ಎಲ್ಲ? ಅಯ್ಯೋ, ರಾತ್ರಿ ಆಗಲು ಬೆಳಗಿನ ಜಾವೆಲ್ಲ ಬರೀತೀನಿ ಸರ್. ಆಸಕ್ತಿ ಇರಬೇಕು. ಅದಕ್ಕೆ ನೋಡಿ, ಮೊದಲು ಅಭಿರುಚಿ ಇರಬೇಕು ಜನರಿಗೆ, ಒಳ್ಳೆ ಅಭಿರುಚಿ ಇರಬೇಕು. ಅದಕ್ಕೆ ನನ್ನ ಸಂಸ್ಥೆ ಹೆಸರು ಅಭಿರುಚಿ ಬಳಗ. ಆಸಕ್ತಿ ಇರಬೇಕು, ಬರೆಯೋಕೆ ಪ್ರಕಟಿಸೋಕೆ ಆಸಕ್ತಿ ಪ್ರಕಾಶನ. ಇದು ನೋಡಿ, ನೆಮ್ಮದಿಯ ಆರೋಗ್ಯದ ನೆರಳಲ್ಲಿ. ಬರೀಕೆ ಸರ್ಕು ಇರ್ಬೇಕು ಸರ್ ನಿಮ್ಗೆ. ಸರ್, ನನ್ಗೆ ಅದೃಷ್ಟ ಇದ್ರೆ, ಅನುಕೂಲ ಇದ್ರೆ ನಾನು 500 ಪುಸ್ತಕ ಆಗುತ್ತೆ ನಂದು. ಆಮೇಲೆ ನೋಡಿ, ನಾನು ನಂದಷ್ಟೇ ಬಳ, ಈಗ ನೋಡಿ ಸಾಹಿತ್ಯ ದಾಸೋಹ ಸಂಸ್ಥೆಯವರು ಮಾಡಿದಾಗ ಆ ಸಮಗ್ರ ಅವರು ಎಲ್ಲ ಸದಸ್ಯರು ಸೇರಿ ಬರೀವಾಗ ನಾನು ನನ್ನ ಹೆಂಡತಿ ಸಹ ಲೇಖನಗಳನ್ನು ಬರೆದಿದ್ದೀವಿ ಇದರಲ್ಲಿ. ಹೀಗಾಗಿ ನೋಡಿ, ಆಯ್ತಾ, ಇದೆಲ್ಲ ನನ್ನ ಬೇರೆ ಪುಸ್ತಕ ನೋಡಿ. ಇದು ಇಂಗ್ಲಿಷಲ್ಲೂ ನೋಡಿ, ಅವರ್ ಹೆಲ್ತ್ ಈಸ್ ಅವರ್ ವೆಲ್ತ್ ಅನ್ನೋದು ಸಮಗ್ರ ಇಂಗ್ಲಿಷ್ ಸಾಹಿತ್ಯ. 6 ಪುಸ್ತಕ ಇಂಗ್ಲಿಷಲ್ಲಿ ಬರೆದಿದ್ದೀನಿ ಅದು. ಆಮೇಲೆ ಇದು ನೋಡಿ, ನನ್ನ ಹೆಮ್ಮೆಯ ಭಾರತ ದೇಶ. ಕೆಲವು ಜನ ಸುಮ್ನೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ನನ್ನಲ್ಲಿರುವಂತದನ್ನ ದಾಖಲೆ ಸಮೇತ ತಮಗೆ ತೋರಿಸ್ತಾ ಇದ್ದೀನಿ. ನನಗೆ ಇದೊಂದು ಸಂತೋಷ, ಅಭಿಮಾನ, ಖಂಡಿತ ಅಹಂಕಾರ ಇಲ್ಲ. ಅಹಂಕಾರ ಖಂಡಿತ ಇಲ್ಲ. ಮಾಡೋ ಸಾಧನೆನ ಎಲ್ಲರೂ ಮಾಡ್ಬೇಕು ಅನ್ನೋದು ತೋರಿಸ್ತಾ ಇದ್ದಾರೆ. ಹೌದೌದು. ನಾನು ಎಲ್ಲರಿಗೂ ಏನ್ ಹೇಳ್ತಿದ್ದೀನಿ ಅಂದ್ರೆ, ನೋಡಿ, ನಾವು ಲಕ್ಷಗಟ್ಲೆ ಸಂಪಾದಿಸದೇ ಇರ್ಬೋದು. ನಾವು ಕೋಟಿಗಟ್ಲೆ ಸಂಪಾದಿಸಿ ಕಳ್ಕೊಂಡಿದೀವಿ. ಒಂದು ಕಾಲದಲ್ಲಿ ನಾವು ಕೋಟ್ಯಾಧೀಶರಾಗಿದ್ವಿ ನಿವೃತ್ತರಾದಾಗ. ಆದ್ರೆ ನನ್ನ ಹೆಂಡತಿ ಒಂದು ಪ್ರವಾಸಿ ಸಂಸ್ಥೆ ನಡೆಸ್ತಿದ್ದಾಗ ಕರೋನಾ ನಂತರ ನಮಗೆ ಒಂದೇ ಸಲ 2 ಕೋಟಿ ನಷ್ಟ ಆಯ್ತು. ಕಳ್ಕೊಂಡಿದ್ದೀನಿ. ನಾನು ಒಬ್ಬ ಮಗನ ಕಳ್ಕೊಂಡಿದ್ದೀನಿ, ನನ್ನ ಹೆಂಡತಿನ ಕಳ್ಕೊಂಡಿದ್ದೀನಿ, ತಂದೆ ತಾಯಿ ಎಲ್ಲ ಚಿಕ್ಕಂದಿಂದ ಪೇಷಂಟ್ಸ್. 7ನೇ ವರ್ಷದಿಂದ ಆಸ್ಪತ್ರೆ ಅನುಭವ ನಮಗೆ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಮನೆ ನಿರ್ವಹಣೆ ಇವತ್ತಿಗೂ ನೋಡಿ, ಕಸ ಹೊಡಿಯೋದಕ್ಕಾಗ್ಲಿ, ಪಾತ್ರೆ ತೊಳೆಯೋದಕ್ಕಾಗ್ಲಿ, ಅಡಿಗೆ ಮಾಡೋದಕ್ಕಾಗ್ಲಿ ನಾನೇ ಮಾಡ್ಕೋತೀನಿ. ನಾನು ಒಬ್ಬನೇ ಇದ್ದೀನಿ, ಹೆದರೋದಿಲ್ಲ. ಎಲ್ಲರೂ ಹೆಂಗಿರ್ತೀರಿ ಅಂತಾರೆ. ಅಯ್ಯೋ, ಬರಿತಾ ಇರ್ತೀನಿ, ಓದ್ತಾ ಇರ್ತೀನಿ, ಪ್ರವಾಸ ಮಾಡ್ತಾ ಇರ್ತೀನಿ. ಬರೀ ಊಟ ನಿದ್ರೆ ಇವುಗಳಿಗೆ ಜೀವನ ಮೀಸಲಾಗಬಾರ್ದು. ನಮ್ಮ ಜೀವನದಲ್ಲಿ ನಾವು ಹುಟ್ಟಿದಾಗ ನಮ್ಗೆ ಗೊತ್ತಿರೋಲ್ಲ, ಆದ್ರೆ 5-6 ವರ್ಷದಿಂದ ನೆನಪುಗಳಿರುತ್ತೆ. ಅವನ್ನ ಮತ್ತೆ ಮತ್ತೆ ನಾವು ಹೇಳ್ತಾ ಇದ್ರೆ ನಮ್ಮ ಮರವು ಆಗೋದಿಲ್ಲ, ನೆನಪಿರುತ್ತೆ. ಮತ್ತೆ ಮತ್ತೆ ಪುನಃ ಅದನ್ನ ಹೇಳ್ತಾ ಇರ್ಬೇಕು. ಕೆಲವರು ಹೇಳ್ತಾರೆ, ಏನ್ರಿ ಪಟ 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 ಮಾತಾಡ್ತೀರಾ ಅಂತ. ನನ್ನ ದೈವಿ, ನನ್ನ ತಾಯಿ ಸರಸ್ವತಿ ನನ್ನ ಹತ್ರ ಹಂಗ್ ಮಾತಾಡಿಸ್ತಾಳೆ. ಸರಸ್ವತಿಯ ಉಪಾಸಕ ನಾನು. ಯಾಕೋ ಲಕ್ಷ್ಮಿ ಒಲಿದಿದ್ಲು, ಆದ್ರೆ ಎಲ್ಲ ಕಿತ್ಕೊಂಡ್ಲು. ಆದ್ರೂ ಸಹ ನನಗೆ ಬೇಸರವಿಲ್ಲ. ಜೀವನಾಸಕ್ತಿಯಿಂದ ಇದ್ದೀನಿ ನಾನು. 7 ಬೀಳುಗಳಿರುತ್ತೆ, ಬೆಟ್ಟ ಹತ್ತಬೇಕು, ಕೊಳ್ಳ ಇಳಿಬೇಕು, ಓಡಾಡಬೇಕು. ಕಾಯಿಲೆಗಳು ಇರುತ್ತೆ. ಹರ್ನಿಯ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ, ಗ್ಯಾಸ್ಟ್ರಿಕ್ ಇದೆ, ಹಾರ್ಟ್ ತೊಂದರೆ ಇದೆ. ಆದ್ರೂ ಪ್ರವಾಸ ಮಾಡ್ತೀನಿ. ಹೆದರ್ಸ್ತಾರೆ ಎಲ್ಲರೂ, ಮೇಲೆ ಹತ್ತು ಇಳಿಬೇಡ, ಭಾರ ಹೊರಬೇಡ. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. 1-2 ತಿಂಗಳ ಕೆಳಗೆ ನಾನು ಕಾಶ್ಮೀರಕ್ಕೆ ಪ್ರವಾಸ ಹೋಗಿದ್ದೆ. ಅಂದ್ರೆ ನನ್ನ ಹೆಂಡತಿ ಜೊತೆ 85ರಲ್ಲಿ ಮಾಡಿದ್ದೆ.
ಆದ್ರೆ ಮತ್ತೆ ಹೋಗ್ಬೇಕು ಅಂತ ವೈಷ್ಣೋದೇವಿಗೆಲ್ಲ ಸಂಕಲ್ಪ ಆದಾಗ ನಾವು ಹೋಗ್ಬೇಕು ಅಂತಿದ್ವಿ, ನನ್ನ ಹೆಂಡತಿ ಹೋಗ್ಬಿಟ್ಲ ಅಷ್ಟರೊಳಗೆ. ಅನ್ಕೊಂಡಿದ್ವಲ್ಲ, ನನ್ನ ಹೃದಯದಲ್ಲೇ ನನ್ನ ಹೆಂಡತಿ ಇದ್ದಾಳೆ ಅಂತ ನಾ ಮತ್ತೆ ಹೋದೆ. ಕಾಶ್ಮೀರಕ್ಕೆ ಹೋದಾಗ ಬೋಟ್ ಹೌಸ್ ಹತ್ತುವಾಗ, ಬೋಟ್ ಹೌಸ್ ಹೋಗುವಾಗ ಬೋಟಿನ ಕಬ್ಬಣ ಬಡದು ನೋಡಿ ಇಲ್ಲಿ ಕೈ ಊದ್ಕೊಂಡಿದೆ. ಹೆಬ್ಬೆರಳ ಮೇಲೆ ಏನೋ ಬಿತ್ತು, ಎಡಗಾಲ ಹೆಬ್ಬೆರಳು ನೋವಾಗಿದೆ ನನಗೆ. ಡಾಕ್ಟರ್ ಏನ್ ಬರ್ದಿದ್ದಾರೆ ಗೊತ್ತಾ ನನಗೆ? ಬೆಡ್ ರೆಸ್ಟ್ ಅಂತ ಬರೆದಿದ್ದಾರೆ. ತಾವು ವಯಸ್ಸಾಗಿದೆ, ಕೈಕಾಲೆಲ್ಲ ಸೋತ್ ಹೋಗಿದೆ, ತಾವು ಮಲಗಿ ಮಲಗಿ ರೆಸ್ಟ್ ತಗೊಳ್ಳಿ ಅಂತಾರೆ. ಆದ್ರೆ ನನ್ನ ಅಭಿಪ್ರಾಯ ಏನ್ ಗೊತ್ತಾ, ನಾವು ರಸ್ಟ್ ಹಿಡಿದು ಹೋಗ್ಬಿಡ್ತೀವಿ. ನಾವೇನಾದ್ರು ತುಂಬಾ ರೆಸ್ಟ್ ತಗೊಳಕ್ ಹೋದ್ರೆ ರಸ್ಟ್ ಹಿಡಿದು ಹೋಗ್ತೀವಿ. ನಾವು ಹೊಳಿತಾ ಇರ್ಬೇಕು ಚಿನ್ನವಾಗಿ ಅಂತಂದ್ರೆ ಸತತವಾಗಿ ಅದಕ್ಕೆ ಪಾಲಿಶ್ ಮಾಡ್ತಾನೇ ಇರ್ಬೇಕು, ತಿಕ್ತಾನೇ ಇರ್ಬೇಕು ಅದನ್ನ. ನನ್ನ ನೆನಪಿನ ಶಕ್ತಿಯಿಂದ ಮತ್ತೆ ದಿನನಿತ್ಯ ನಾನು ಸಂಗ್ರಹ ಮಾಡೋದ್ರಿಂದ ಪೇಪರ್ ಓದ್ತೀನಿ, ಪುಸ್ತಕಗಳನ್ನ ಓದ್ತೀನಿ, ರೇಡಿಯೋ ಕೇಳ್ತೀನಿ, ಟಿವಿ ನೋಡ್ತೀನಿ. ಹಳೆ ಕಾಲದ ಸಿನಿಮಾಗಳನ್ನ, ಸಂದರ್ಶನಗಳನ್ನ ನೋಡಿದ್ರೆ ನಾನು ಜನರಿಗೆಲ್ಲ ಹೇಳ್ತೀನಿ, ದಯವಿಟ್ಟು ಚಂದನ ಟಿವಿಯನ್ನ ನೋಡಿ, ಆಕಾಶವಾಣಿಯನ್ನ ಕೇಳಿ, ಮೊಬೈಲಿಗೆ ದಾಸರಾಗಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಮೊಬೈಲ್ ಅಲ್ಲಿ ನಿಮ್ ಸೀಮಿತವಾದ ಜ್ಞಾನ ಇರುತ್ತೆ, ನಿಮ್ಮ ಬಗ್ಗೆ ಪ್ರದರ್ಶನ ಆಗುತ್ತೆ ಹೊರತು ತೆಗೆದಂತ ರೀಲ್ಸ್ 10 ಜನ ನೋಡ್ತಾರೆ, 1000 ಜನ ನೋಡ್ತಾರೆ, ಲೈಕ್ಸ್ ಡಿಸ್ಲೈಕ್ಸ್ ಬರುತ್ತೆ. ಅದು ಪರ್ಮನೆಂಟ್ ಅಲ್ಲ. ನೀವು ಬರಿಬೇಕು, ಸ್ವಂತ ಅನುಭವಗಳನ್ನು ಬರಿಬೇಕು, ಕಲ್ಪನೆಯನ್ನ ಬೆರೆಸಿ ಸಾಹಿತ್ಯ ಸೃಷ್ಟಿ ಮಾಡಿ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಇದು ನನ್ನ ಒಲವಿನ ಕರೆ. ನೋಡಿ ಇಲ್ಲೆಲ್ಲ ಎಷ್ಟು ಪುಸ್ತಕಗಳಿದೆ ನೋಡಿ. ಈಗ ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆಯಿಂದ ಒಂದು ಯೋಜನೆ ಇದೆ, ಪ್ರತಿ ವರ್ಷ 2 ಬಾರಿ ಅವರು ಪುಸ್ತಕ ತಗೋತಾರೆ ಅಂತ. ಈ ವರ್ಷ ಇನ್ನು ಕಾಲ್ ಫಾರ್ಮ್ ಮಾಡಿಲ್ಲ. ಜುಲೈಯಲ್ಲಿ ಕಾಲ್ ಫಾರ್ಮ್ ಮಾಡ್ಬೇಕಾಗಿತ್ತು, ಡಿಸೆಂಬರ್ ಕಾಲ್ ಫಾರ್ಮ್ ಮಾಡ್ಬೇಕು, ಜನವರಿಯಲ್ಲಿ ಕಾಲ್ ಫಾರ್ಮ್ ಮಾಡ್ತಾರೆ ಪ್ರತಿ ವರ್ಷ. ಈ ಸಲ ಏನು ಕರೆ ಬಂದಿಲ್ಲ. ಆದ್ರೆ ನಾ ಹೇಳೋದೇನಂದ್ರೆ, ಗ್ರಂಥಾಲಯ ಇಲಾಖೆ ಕೊಳ್ಳುತ್ತಾರೆ, ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಮಾತ್ರ ನಾವು ಬರಿಬಾರದು. ಬರವಣಿಗೆ ಅನ್ನೋದು ನಮ್ಮ ಹೃದಯದಲ್ಲಿರ್ಬೇಕು, ತಲೆಯಲ್ಲಿರ್ಬೇಕು, ಮನಸ್ಸಿನಲ್ಲಿರ್ಬೇಕು. ನಮ್ಮ ದುಡ್ಡನ್ನ ಹಾಕಿ ನಾವು ಕನ್ನಡದ ಸೇವೆ ಮಾಡ್ಬೇಕು. ನಿಮ್ಗೆ ಇನ್ನೊಂದು ಹೆಮ್ಮೆಯಿಂದ ಹೇಳ, ನನ್ನ 4 ತಲೆಮಾರಿನ ಹಿಂದೆ ತಮಿಳುನಾಡಿನಿಂದ ವಲಸೆ ಬಂದದ್ದು ನಮ್ಮ ಕುಟುಂಬ. ಆದ್ರೆ ಕನ್ನಡದ ಸೇವೆಯನ್ನ ಮಾಡೋರು ನಾವೇ ಹೊರತು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂತ ಹೆಚ್ಚು ಜನ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವ್ರೇನಂತಾರೆ ಅಂದ್ರೆ, ಪುಸ್ತಕ ಬರೆಯೋದು ಏನೋ ನಿಮ್ ಚಟ, ಆದ್ರೆ ಪ್ರಕಟಣೆ ಮಾಡೋದು ಯಾಕ್ರಿ ಬೇಕು? ಎಷ್ಟೋ ಜನ ಪಾಪ ಬರ್ದಿದ್ದಾರೆ, ಅವ್ರ ಹತ್ರ ಪ್ರಕಟಣೆ ಮಾಡಕ್ ದುಡ್ಡಿಲ್ಲ, ಅಂತವ್ರಿಗೆ ಬೆಂಬಲ ಕೊಡ್ಬೇಕು. ಹೀಗಾಗಿ ನಾನು ನಮ್ಮ ಆಸಕ್ತಿ ಪ್ರಕಾಶನದಿಂದ 2 ಸಾಮೂಹಿಕ ಪುಸ್ತಕಗಳನ್ನ ಮಾಡಿದ್ದೀನಿ. ಅವರು ಏನಾಗುತ್ತೆ ಅಂದ್ರೆ, ಒಂದೊಂದು ಪುಸ್ತಕಕ್ಕೆ 20-25 ಸಾವಿರ ಖರ್ಚು ಮಾಡಿ ಎಷ್ಟೋ ಜನ ಪ್ರಕಟ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಒಂದು ಯೋಜನೆ ಏನಿದೆ ಅಂದ್ರೆ, ನೀವು 1,000 ರೂಪಾಯಿ ಕೊಡಿ, 2 ಕವನ ಅಥವಾ 2 ಲೇಖನ ಕೊಡಿ, ಸಾಮೂಹಿಕವಾಗಿ ಪ್ರಕಟಣೆ ಮಾಡೋಣ. ಸ್ವಲ್ಪ ದುಡ್ಡು ನಾನು ಹಾಕ್ತೀನಿ, ಪ್ರಕಾಶನ ಮಾಡ್ತೀನಿ, ನಿಮ್ಗೆಲ್ಲ 2 ಕಾಪಿ ಕೊಡ್ತೀನಿ ಅಂತ ಹೇಳ್ತೀನಿ. ಸಾಹಿತ್ಯ ಸೇವೆ ಮಾಡ್ಬೇಕು ಹೀಗೆ.